ನಮಸ್ಕಾರ. ಸೊ ನಾನಿವತ್ತು ಹೋಗ್ತಾ ಇರೋದು ಎಲ್ಲಿಗೆ ಅಂತಂದರೆ ಕರುಂಗಲಿ ಮಾಲೆ ತೊಗೊಬರೋದಕ್ಕೆ. ನಮ್ಮೆಲ್ಲರಿಗೂ ಗೊತ್ತು ಕರುಂಗಲಿ ಮಾಲೆ ಇವಾಗ ಆನ್ಲೈನಲ್ಲಿ ಕೂಡ ಎಷ್ಟೊಂದು ಸಿಗ್ತಾ ಇದೆ. ನಿಮಗೆ 500 ರೂಪಾಯಿ ಆಗಿರ್ಬೋದು, ಇಲ್ಲ 700 ರೂಪಾಯಿ ಆಗಿರ್ಬೋದು ಕೊಟ್ಟರೆ ಅವ್ರು ಹೋಮ್ ಡೆಲಿವರಿ ಮಾಡ್ತೀನಿ ಇನ್ನೊಂದು ಅಂತೇಳಿ. ಬಟ್ ಬೇಡ, ಟೆಂಪಲ್ಗೆ ಹೋಗಿ ಒರಿಜಿನಲ್ಲೇ ತೊಗೊಬರೋಣ ಅಂತೇಳಿ ನಾನಿವತ್ತು ಸಿಲ್ಬೋರ್ಡಿಂದ ಹೊರಟಿದ್ದೀನಿ, ಬ್ಯಾಂಗ್ಳೂರಿಂದ. ಸೊ ನಾನು ಹೊರಟಿರೋದು ತಮಿಳ್ನಾಡು ಬಸ್ಸಿಂದ. ಸೊ ನೀವು ಟೈಮ್ ನೋಡ್ಬೋದು, 8:30 ಆಗಿದೆ. ಸೊ 8:30ಗೆ ನಿಮಗೆ ತಮಿಳ್ನಾಡು ಸಿಲ್ಬೋರ್ಡಿಗೆ ಬಂದರೆ ಅಲ್ಲಿಂದ ನಿಮಗೆ ತಮಿಳ್ನಾಡಿಗೆ ಹೋಗೋ ಬಸ್ಗಳು ಸಿಗುತ್ತೆ, ಲೈಕ್ ಸೇಲಮ್ಗಾಗಿರ್ಬೋದು ಇಲ್ಲ ದಿಂಡಿಕಲ್ಗಾಗಿರ್ಬೋದು. ಸೊ ನಾನು ಹೊರಟಿರೋ ಬಸ್ ಬಂದು ಇದು ಮಧುರೈಗೆ ಹೋಗ್ತಾಯಿತ್ತು. ಸೊ ದಿಂಡಿಕಲ್ ಸ್ಟಾಪ್ ಬಸ್ ಹತ್ಕೊಂಡು ಅಲ್ಲಿಂದ ಹೊರಟಿದ್ದೀವಿ. ಸೊ ಇದು ಒಂದು ತಮಿಳ್ನಾಡು ಗೌರ್ಮೆಂಟ್ ಬಸ್ ಆಗಿತ್ತು. ಸೊ ಅಲ್ಲಿಂದ ಹೊರಟ ಮೇಲೆ ಮಿಡ್ನೈಟಲ್ಲಿ ನಮಗೆ ಅವರು ಧರ್ಮಪುರಿಯಲ್ಲಿ ಊಟಕ್ಕೋಸ್ಕರ ನಿಲ್ಲಿಸ್ತಾರೆ. ಸೊ ಇದೇ ನೋಡ್ಬೋದು ನೀವು, ನಾನು ಬಂದಿರೋ ಅಂಥ ಬಸ್ ಬಂದು ಇದೇನೆ. ಸೊ ACTC ತಮಿಳ್ನಾಡು ಬಸ್ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಒಂದು ಬಸ್ ಚಾರ್ಜಸ್ ಏನು ಬೀಳುತ್ತೆ ಅಂತಂದರೆ 505 ರೂಪಾಯಿ ಬೀಳುತ್ತೆ ಒಬ್ಬರಿಗೆ. ಸೊ ನೀವು ನೋಡ್ಬೋದು, ಬಸ್ ಟಿಕೆಟ್ ಕೂಡ ನಾನು ಹಾಕಿದ್ದೀನಿ, 505 ರೂಪಾಯಿ ಇರುತ್ತೆ. ಅಲ್ಲಿಂದ ನೋಡಿ ಇದು ಕಂಪ್ಲೀಟ್ ಬಸ್ ಸ್ಟ್ಯಾಂಡು. ಸೊ ಇಲ್ಲಿ ನಿಮಗೆಲ್ಲ ಪ್ರೈವೇಟ್ ಗೌರ್ಮೆಂಟ್ ಬಸ್ಗಳು ನಿಂತ್ಕೊಳ್ಳುತ್ತೆ. ಅಲ್ಲಿ ನಿಮ್ಗೆ ಸಿಗೋಂಥದ್ದು ವೆರಿ ಮಿನಿಮಲ್ ಐಟಮ್. ಅಲ್ಲಿ ನಾನು ಫ್ರೈಡ್ ರೈಸ್ ತಿಂದ್ಕೊಂಡು ಮತ್ತೆ ಬಸ್ ಹತ್ಕೊಂಡು ಹೊರಟ ಮೇಲೆ ನಮ್ಗೆ ಸಿಕ್ಕಿದ್ದೆ ನೆಕ್ಸ್ಟು ಅಲ್ಲಿಂದ ಸ್ವಲ್ಪ 2 hours ಟ್ರಾವೆಲ್ ಮಾಡಾದಮೇಲೆ ನಾವು ರೀಚ್ ಆಗಿದ್ದೆ ಬಾರ್ಡರು. ಸೊ ಇದು ಬಂದು ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರ್. ನೀವು ನೋಡ್ಬೋದು ತಮಿಳ್ನಾಡು ಪೊಲೀಸು ಯಾವ ರೀತಿ ಚೆಕ್ ಮಾಡ್ತಾರೆ ಅಂತ. ಅವ್ರು ಕಂಪ್ಲೀಟ್ ಬಸ್ ಒಳಗೆ ಬಂದು ಪ್ರತಿಯೊಬ್ಬರೂ ಚೆಕ್ ಮಾಡಿ, ಬ್ಯಾಗೆಲ್ಲ ಚೆಕ್ ಮಾಡಿ ಹೋಗ್ತಾರೆ. ಆ್ಯಂಡ್ ಅದಾದಮೇಲೆ ನಾವು ಅಲ್ಲಿಂದ ಹೊರಟಿದ್ದೆ. ಅಲ್ಲಿಂದ 2 hours ರೀಚ್ ಆದಮೇಲೆ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ನಾನು ರೀಚ್ ಆಗ್ತೀನಿ ದಿಂಡಿಗಲ್ ಜಂಕ್ಷನಿಗೆ. ಸೊ ನೋಡ್ಬೋದು, ಬಸ್ ಇಲ್ಲಿ ನನ್ನ ಡ್ರಾಪ್ ಮಾಡೋಗುತ್ತೆ. ಸೊ ಈ ಬ್ರಿಡ್ಜ್ ಹತ್ರ ಇದಾದಮೇಲೆ ಬಸ್ ಅವರೇ ಹೇಳ್ತಾರೆ ಆ ಕಡೆ ಸೈಡ್ ನಾನು ಮೂವ್ ಆಗಬೇಕು ಅಂತೇಳಿ. ಸೊ ನಾನು ಅದೇ ರೀತಿ ರೋಡ್ನ ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋದಾಗ ಸೊ ಅಲ್ಲಿಂದ ಒಂದು ಟೀ ಕೊಡ್ಕೊಂಡು ನೀವು ನೋಡ್ಬೋದು, ಇಲ್ಲಿ ಪಳನಿಗೆ 54 ಕಿಲೋಮೀಟ್ರ್ ಇದೆ, ಕೊಯಂಬತ್ತೂರಿಗೆ 161 ಕಿಲೋಮೀಟ್ರ್ ಇದೆ, ಪೊಲ್ಲಾಚಿಗೆ 122 ಕಿಲೋಮೀಟರ್ ಇದೆ. ಸೊ ಅಲ್ಲೇ ಹಾಗೆ ನಮಗೊಂದು ಫ್ರೆಂಡ್ ಸಿಕ್ಕಿದ್ರು, ಅವ್ರಿಗೆ ಒಂದು ಸ್ವಲ್ಪ ಬಿಸ್ಕೆಟ್ ಹಾಕಿ ಅಲ್ಲಿಂದ ನಾವು ಅಲ್ಲೇ ಒಂದು ಆಲ್ಮೋಸ್ಟ್ 1 hour ತನಕ ನಾನು ವೆಯ್ಟ್ ಮಾಡಿದೆ. ಸೊ ದಟ್ 5 ಗಂಟೆಗೆ ಅಲ್ಲಿಂದ ಒಂದು ಪ್ರೈವೇಟ್ ಬಸ್ ಬರುತ್ತೆ ಅಂತೇಳಿ. ಸೊ ಇದೇ ನೋಡಿ ಪ್ರೈವೇಟ್ ಬಸ್ಸು. ಅಲ್ಲಿಂದ 15 ರೂಪಾಯಿ ಕೊಟ್ಟು ಈ ಪ್ರೈವೇಟ್ ಬಸ್ಸಲ್ಲಿ ನಾನು ಟಿಕೆಟ್ ತೊಗೊಂಡು ನಾನು ಅಲ್ಲಿಂದ ಹೋಗಿದ್ದ ಪ್ಲೇಸ್ ಬಂದೆ ರೆಡ್ಡಿ ಆರ್ಚ್ ಹತ್ರ ಅಂತೇಳಿ. ಸೊ ಇದು ನಿಮಗೆ ಗೂಗಲಲ್ಲಿ ನಾನು ನೋಡಿದಾಗ 13 ಕಿಲೋಮೀಟರ್ಸ್ ಇತ್ತು ನಾನಿರೋ ಪ್ಲೇಸಿಂದ. ಅಲ್ಲಿ ಹೋಗಿ ಇಳಿದ ಮೇಲೆ ನಮಗಲ್ಲಿ ಆಟೋಗಳು 100 ರೂಪೀಸಿಗೆ ಸಿಗುತ್ತೆ. ಸೊ ನನಗಲ್ಲಿ ಇನ್ನೂ 2-3 ಜನ ವೆಯ್ಟ್ ಮಾಡ್ತಾಯಿದ್ರು ಆಂಧ್ರದವರು. ಸೊ ಅವ್ರ ಹತ್ರ ನಾನು ಮಾತಾಡಿ ಎಲ್ಲರೂ ಸೇರಿ 100 ರೂಪೀಸ್ ಮಾಡ್ಕೊಂಡು ನಾವು ಆಟೋದಲ್ಲಿ ಹೋಗಿ ಕರ್ಕೊಂಡೋಗಿ ನೋಡಿ ಟೆಂಪಲ್ ಹತ್ರ ಬಿಟ್ಟರು. ಸೊ ಟೆಂಪಲ್ ಹತ್ರ ಬಿಟ್ಟಾಗ ಫಸ್ಟ್ ನನಗೆ ಅನಿಸಿದೆ ಏನಂದರೆ ಇದು ಟೆಂಪಲ್ಲಾ ಅಂತ. ಬಿಕಾಸ್ ಏನೂ ಇರಲಿಲ್ಲ ಅಲ್ಲಿ, ಕಂಪ್ಲೀಟ್ ಡಾರ್ಕ್ನೆಸ್ ಇತ್ತು, ಎಲ್ಲ ಲೈಟ್ಸ್ ಆಫ್ ಆಗಿತ್ತು, ಏನೂ ಇರಲಿಲ್ಲ. 2 ಹೂವಿನ ಅಂಗಡಿ ಓಪನ್ ಆಗಿತ್ತು, ಅಲ್ಲಿ ಇಬ್ಬರು ಇದ್ದರು. ಸೊ ಅದಾದಮೇಲೆ ನಾನು ಹಂಗೇ ಯಾರು ನನ್ನ ಜೊತೆ ಬಂದಿದ್ರು ಅವ್ರ ಜೊತೆ ಹಾಗೇ ನಡ್ಕೊಂಡು ಹೋದೆ. ಸೊ ನಡ್ಕೊಂಡು ಹೋದ್ಮೇಲೆ ಅಲ್ಲಿ ಅಂಗಡಿಯವ್ರು ಏನಿದ್ರು ಕರೆದ್ರು, ಅಲ್ಲಿ ಏನೋ ವಾಶ್ರೂಮ್ ಇದೆ, ಹೋಗಿ ಸರ್ ಫ್ರೆಶ್ ಅಪ್ ಆಗಿಬಿಟ್ಟು ಬನ್ನಿ ಅಂತೇಳಿ. ಇಲ್ಲಿ ಇನ್ನೊಂದು ಏನು ಹೇಳ್ಬೇಕಂತಂದರೆ, ಇಲ್ಲಿ ನಾನು ಪಳನಿಯಲ್ಲಿ ಕೇಳಿದಾಗ ದಿಂಡಿಗಲ್ ಜಂಕ್ಷನಲ್ಲಿ ಕೇಳಿದಾಗ ಏನಾಗಿತ್ತು ಅಂತಲೇ ನನಗೆ ಹೇಳಿದ್ರು, ದೇವಸ್ಥಾನದ ಹತ್ರ ವಾಶ್ರೂಮ್ ಫೆಸಿಲಿಟಿ ಇರುತ್ತೆ, ಹಾಟ್ ವಾಟ್ರು ಬರುತ್ತೆ, ಎಲ್ಲ ಬರುತ್ತೆ ಅಂತೇಳಿ. ಬಟ್ ನಾನು ಹಂಗೆ ಅಂತ ಅಂದ್ಕೊಂಡು ಅಲ್ಲೇ ಹೋದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಯಾವುದೇ ರೀತಿ ಹಾಟ್ ವಾಟ್ರ್ ಫೆಸಿಲಿಟಿ ಇನ್ನೊಂದಿಲ್ಲ. ನಾರ್ಮಲ್ ಒಂದು ಪಬ್ಲಿಕ್ ಟಾಯ್ಲೆಟ್ ಇರುತ್ತೆ ಆ್ಯಂಡ್ ತಣ್ಣೀರು ಫೆಸಿಲಿಟಿ ಇರುತ್ತೆ. ಬಟ್ ಯಾರಾದರೂ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಹೋಗ್ಬೇಕು ಅನ್ನೋದಾದರೆ ನಾನು ಅವ್ರಿಗೇನು ಪ್ರಿಫರ್ ಮಾಡ್ತೀನಿ ಅಂದರೆ ದಿಂಡಿಗಳಲ್ಲೇ ಸ್ನಾನ ಮಾಡ್ಕೊಂಡು ಹೋಗಿ ಅಂತ ಪ್ರಿಫರ್ ಮಾಡ್ತೀನಿ. ಸೊ ಅಲ್ಲಿಂದ ನಾವು ಹೊರಟ ಮೇಲೆ ನಾನು ಅಲ್ಲಿಯವ್ರನ್ನ ಕೇಳಿದ್ಮೇಲೆ ಅವ್ರು ಹಂಗೆ ನಂಗೆ ದಾರಿ ತೋರಿಸಿದ್ರು. ಸೊ ಅದೇ ರೀತಿ ನಾನು ನಡ್ಕೊಂಡು ಮುಂದೆಗೆ ಹೋಗ್ತೀನಿ ದೇವಸ್ಥಾನದಿಂದ ಮುಂದೆ. ಸೊ ಈಗ ನೀವು ನೋಡ್ಬೋದು ದೇವಸ್ಥಾನ ನೈಟ್ ಟೈಮಲ್ಲಿ ಏನು ಕಾಣಿಸುತ್ತೆ ಅಂತ. ಇದು ಕಂಪ್ಲೀಟಾಗಿ ನಿಮಗೆ ಲೈಟ್ಸ್ ಆಗಲಿ ಏನೂ ಆಗಲಿ ಉರಿಯೋದಿಲ್ಲ. ಸೊ ಟೆಂಪಲ್ ಓಪನ್ ಆಗೋದೇ ಬಂದು ಅರ್ಲಿ ಮಾರ್ನಿಂಗ್ 6 ಗಂಟೆಗೋಸ್ಕರ. ಸೊ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಇದರಲ್ಲಿ ನಿಮ್ಗೆ ಕಂಪ್ಲೀಟ್ ಕತ್ಲೆ ಕಾಣಿಸುತ್ತೆ. ಬಿಕಾಸ್ ಯಾವುದೇ ರೀತಿ ಲೈಟ್ ಆಗಲಿ ಇನ್ನೊಂದಾಗಲಿ ಇರಲಿಲ್ಲ, ಜಸ್ಟ್ ಒಂದು 3 ಹೂವಿನ ಅಂಗಡಿ ಇತ್ತು. ಅದಾದಮೇಲೆ ನಾನು ಹೋಗಿ ಅಲ್ಲೇ ಇದ್ದಿದ್ದು ಪಬ್ಲಿಕ್ ಟಾಯ್ಲೆಟಲ್ಲಿ ಸ್ನಾನ ಮಾಡ್ಕೊಂಡು ನೀಟಾಗಿ ಫ್ರೆಶ್ ಅಪ್ ಆಗಿ ಆಚೆ ಬರ್ತೀನಿ. ಸೊ ಆಚೆ ಬಂದಮೇಲೆ ನೀವು ನೋಡ್ಬೋದು ನೋಡಿ, ನನ್ನ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋದ್ಮೇಲೆ ಇದು ಅರ್ಲಿ ಮಾರ್ನಿಂಗ್ ವ್ಯೂ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಈಗ ಟೆಂಪಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಇದು ಒಂದು ಕಂಪ್ಲೀಟ್ ನಿಮಗೆ ಊರಿಂದ ಆಚೆ ಇರುತ್ತೆ. ಸೊ ಕಂಪ್ಲೀಟ್ ನಿಮಗೆ ಊರದ್ದು ಗದ್ದೆಗಳೇನಿರುತ್ತೆ, ಗದ್ದೆಗಳ ಮಧ್ಯದಲ್ಲಿರುತ್ತೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಅಂತಂದರೆ ನಿಮಗೆ ಯಾವುದೇ ರೀತಿಯಾಗಲಿ ನಿಮಗೆ ಕ್ರೌಡ್ ಆಗಲಿ ಏನೂ ಇರೋಲ್ಲ. ಬಿಕಾಸ್ ನಾನು ಅರ್ಲಿ ಮಾರ್ನಿಂಗ್ ಹೋಗಿದ್ದರಿಂದ. ಸೊ ನಾನೇ ಫಸ್ಟು ಪರ್ಸನ್ ಟೆಂಪಲಿಗೆ ಹೋಗಿದ್ದು ಬೆಳಗ್ಗೆ 6 ಗಂಟೆಗೇ. ಆ್ಯಂಡ್ ನನ್ನ ಜೊತೆ ಇನ್ನೂ ಒಂದಷ್ಟು ಜನ ಬಂದಿದ್ದರು. ಸೊ ಅವರೆಲ್ಲ ಎಲ್ಲೇ ಅಂದರೆ ಹೊಸಪೇಟೆಯಿಂದ ಬಂದಿದ್ದರು, ನಮ್ಮ ಕನ್ನಡದವರೇ. ಅವರು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಅಲ್ಲಿಗೆ ಮಿಸ್ ಆದಮೇಲೆ ಇಲ್ಲಿಗೆ ಬಂದಿದ್ದಾರೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಎಲ್ಲ ರೀತಿ ಕರುಂಗಲಿ ಮಾಲೆ ಏನಿದೆ ಒರಿಜಿನಲ್ ಸಿಗುತ್ತೆ. ಇಲ್ಲಿ 2 ಥರದಲ್ಲಿ ಸಿಗುತ್ತೆ. ಒಂದು ಕರುಂಗಲಿ ಮಾಲೆ ಸಿಗುತ್ತೆ, ಇನ್ನೊಂದು
ಇನ್ನೊಂದು ಮಾಲೆ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು 6 mm 1200 ಇಂದ ಹಿಡಿದು 10 mm ತನಕ ಅವೈಲೇಬಲ್ ಇದೆ, 2000 ರೂಪೀಸ್ ತನಕ. ಸೊ ಇಲ್ಲಿ ನಿಮಗೆ ಇನ್ನೊಂದು ಏನಂತಂದರೆ ನೋಡಿ, ಇಲ್ಲಿ ನಿಮಗೆ 2 ಥರ ಕ್ಯಾಟಗರಿಯಲ್ಲಿ ಸಿಗುತ್ತೆ. ಒಂದು ಕರುಂಗಲಿ ಮಾಲೆ ಅಂತ ಹೇಳ್ತಾರೆ, ಅದು ನಿಮಗೆ ಬ್ಲ್ಯಾಕ್ ಕಲರಲ್ಲಿರುತ್ತೆ. ಆ್ಯಂಡ್ ಅದಾದಮೇಲೆ ಇನ್ನೊಂದು ಏನಂತಂದರೆ ನಿಮಗೆ ಸೆಂಗಲಿ ಮಾಲೆ ಅಂತಿರುತ್ತೆ, ಅದು ಬ್ರೌನ್ ಕಲರಲ್ಲಿರುತ್ತೆ, ಅಂದರೆ ಸ್ವಲ್ಪ ಮರೂನಲ್ಲಿರುತ್ತೆ. ಸೊ ಎಲ್ಲರೂ ಕರಂಗಲಿ ಮಾಲೆನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಬಟ್ ಕೆಲವೊಬ್ಬರು ನಿಮಗೆ ಸೆಂಗಲಿ ಮಾಲೆ ಅಂತಲೂ ಸಿಗುತ್ತೆ, ಅದನ್ನು ಪ್ರಿಫರ್ ಮಾಡ್ತಾರೆ. ಅದಾದಮೇಲೆ ನಾವು ನೋಡ್ಬೋದು, ನಾವಿಲ್ಲಿ ಮಾಲೆ ಎಲ್ಲ ತೊಗೊಂಡು ಅಲ್ಲಿ ಇರೋರ ಹತ್ರನೇ ನಾವು ಕೇಳಿದ್ವಿ, ಸೊ ಹೇಗೆ ಏನು ಎತ್ತ ಅಂತ. ಸೊ ಅವರು ನಮಗೆ 2 ಮಾಲೆ ನಾನು ತೊಗೊಂಡೆ. ಸೊ 2 ಮಾಲೆಗೆ ಏನಿದೆ ಬಿಲ್ ಹಾಕಿ ನನಗೆ ಕೊಟ್ಟರು. ಸೊ ನನಗೆ 1 ಮಾಲೆ ಚಾರ್ಜಸ್ ಬಂದು 1200 ರೂಪೀಸ್ ಬಿತ್ತು. ಆ್ಯಂಡ್ ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ, ಸೊ 2 ಮಾಲೆನ ನನಗೆ ಒಂದಕ್ಕೆ 1200, ಹಂಗೆ ಎರಡಕ್ಕೆ 2400 ಬಿದ್ದಿದೆ. ಸೊ ಎಲ್ಲರೂ ಹೇಳೋದು ಏನಂತಂದರೆ ಏನು ಸರ್ಟಿಫಿಕೇಟ್ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ, ಏನೂ ಇಲ್ಲ. ಅವ್ರು ನಿಮಗೆ ವಿತ್ GST ಇರೋಂಥ ಒಂದು ಬಿಲ್ ಕೊಡ್ತಾರೆ, ಅದನ್ನು ತೊಗೊಂಡು ನಾನು ಟೆಂಪಲ್ ಕಡೆ ಹೊರಟೆ. ಸೊ ನೀವು ನೋಡ್ಬೋದು ಟೆಂಪಲ್ ಕಂಪ್ಲೀಟಾಗಿ ಖಾಲಿ ಇದೆ, ಬಿಕಾಸ್ ನಾನೇ ಫಸ್ಟ್ ಆಗಿದ್ದರಿಂದ ಅಲ್ಲಿ ಯಾವುದೇ ರೀತಿ ಕ್ರೌಡ್ ಆಗಲಿ ಇನ್ನೊಂದಾಗಲಿ ಇರಲಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಟೆಂಪಲ್ ತುಂಬ ದೊಡ್ಡದಾಗಿತ್ತು, ತುಂಬ ಸ್ಪೇಷಿಯಸ್ ಇತ್ತು. ಅಲ್ಲಿ ಲೋಕಲ್ ಏಟ್ಸ್ ಹೇಳೋದೇನಂತಂದರೆ 10 ಗಂಟೆ ಮೇಲೆ ತುಂಬಾ ಕ್ರೌಡ್ ಇರುತ್ತೆ ಒಂದು. ಆ್ಯಂಡ್ ಸೋಮವಾರ ಆಗಲಿ ಶುಕ್ರವಾರ ಆಗಲಿ ತುಂಬ ಜನ ಬರ್ತಾರೆ, ಸೊ ನಿಂತ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ ಅಂತ. ಸೊ ನಾನೇನು ಪ್ರಿಫರ್ ಮಾಡ್ತೀನಿ ಅಂತಂದರೆ, ನೀವೇನಾದ್ರು ಟೆಂಪಲ್ಗೆ ಹೋಗ್ತೀನಿ ಅಂತಂದರೆ ಆದಷ್ಟು ಅರ್ಲಿ ಮಾರ್ನಿಂಗ್ ಹೋಗೋದಕ್ಕೆ ಯೋಚನೆ ಮಾಡಿ. ಆಗೇನಾಗುತ್ತೆ, ನಿಮಗೆ ಜಾಸ್ತಿ ಯಾವುದೇ ರೀತಿ ನಿಮಗೆ ಕ್ರೌಡ್ ಇರೋದಿಲ್ಲ ಮತ್ತು ಇನ್ನೊಂದು ಯಾವುದೂ ತೊಂದರೆ ಇರೋದಿಲ್ಲ. ಸೊ ಹಾಗಾಗಿ ನಾನು ಪ್ರಿಫರ್ ಮಾಡೋದೇನಂತಂದರೆ ಅರ್ಲಿ ಮಾರ್ನಿಂಗ್ ಹೋಗಿ, ಸೊ ದಟ್ ಬೇಗನೆ ದರ್ಶನ ಆಗುತ್ತೆ, ಯಾವುದೇ ರೀತಿ ನಿಮಗೆ ಟೆನ್ಷನ್ ಕೂಡ ಇರೋದಿಲ್ಲ. ಸೊ ನೀವು ಆಚೆ ನೋಡ್ಬೋದು, ಇಲ್ಲೇ ನಿಮಗೆ ಕಾಲಭೈರವೇಶ್ವರನ ಒಂದು ವಿಗ್ರಹ ಕೂಡ ಇರುತ್ತೆ, ಆ್ಯಂಡ್ ಅವ್ರದ್ದು ವಾಹನ ಕೂಡ ಇರುತ್ತೆ. ಸೊ ಇದನ್ನು ಇಲ್ಲಿ ಆಚೆ ಕೈ ಮುಕ್ಕೊಂಡು ಎಲ್ಲೂ ನೀವು ಬೇಕಂದರೆ ಫೋಟೋಸ್ ಎಲ್ಲ ತೊಗೊಳ್ಬೋದು, ಬಟ್ ಟೆಂಪಲ್ ಒಳಗಡೆ ನಿಮಗೆ ಫೋಟೋಸ್ಗೆ ಅಲೋ ಇರೋದಿಲ್ಲ. ಸೊ ಹಾಗಾಗಿ ನೋಡಿ, ಇಲ್ಲಿ ಆಚೆ ನಾನು ಕೈ ಮುಕ್ಕೊಂಡು ಯಾರು ಕೂಡ ಇರಲಿಲ್ಲ. ಸೊ ನಾನೇ ಫಸ್ಟ್ ಆಗಿದ್ದರಿಂದ ದೇವ್ರಿಗೆ ಅಲ್ಲಿಂದ ಕೈ ಮುಕ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ದೇವಸ್ಥಾನ ಒಳಗಡೆಗೆ. ಸೊ ಇದು ಪಾತಾಳ ಶಂಭು ಅಂತ ಹೇಳಿ ದೇವರ ಹೆಸರು. ಸೊ ಹಾಗಾಗಿ ಏನಂತಂದರೆ ಇದು ನಿಮಗೆ ಏನಿದೆ, ನಾವಿರೋದು ಬಂದು ಗ್ರೌಂಡ್ ಫ್ಲೋರ್ ಆಗಿರುತ್ತೆ, ಬಟ್ ದೇವಸ್ಥಾನ ನಿಮಗೆ 1 ಫ್ಲೋರ್ ಕೆಳಗಡೆ ಹೋಗಬೇಕಾಗಿರುತ್ತೆ. ಸೊ ಇದು ನಿಮಗೆ ಎಂಟ್ರೆನ್ಸಲ್ಲಿ ನೋಡಿ ಗಣಪತಿ ವಿಗ್ರಹ ಇರುತ್ತೆ. ಅದಾದಮೇಲೆ ಟೆಂಪಲ್ ಬಂದು ತುಂಬಾ ಚಿಕ್ಕದಾಗಿದೆ. ಸೊ ಈಗ ನೋಡಿ ಟೆಂಪಲ್ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಸೊ ಟೆಂಪಲ್ ಒಳಗಡೆ ಆಗ್ತದಂಗೆ ಇಲ್ಲಿ ನೋಡ್ಬೋದು ಯಾರ್ಯಾರು ಸೆಲೆಬ್ರಿಟಿಗಳು ಬಂದಿದ್ದಾರೆ, ಯಾರ್ಯಾರು ಬಂದಿದ್ದಾರೆ ಅಂತೇಳಿ. ಸೊ ಟೆಂಪಲ್ ಒಳಗಡೆ ಇದು ನಿಮಗೆ ಮೇನ್ ಎಂಟ್ರೆನ್ಸ್ ಸಿಗೋಂಥದ್ದು ಇಲ್ಲೇನೆ. ಸೊ ಇಲ್ಲೂ ಕೂಡ ನಿಮಗೆ ಕಾಲಭೈರವೇಶ್ವರನ ವಿಗ್ರಹ ಇರುತ್ತೆ. ಅಲ್ಲಿಂದ ನಾವು ಹಂಗೆ ಮುಂದೆ ಹೋದ್ಮೇಲೆ ಕೆಳಗಡೆಗೆ ನಿಮಗೆ ಸ್ಟೆಪ್ಸ್ ಇರುತ್ತೆ, ಸೊ ಬೇಸ್ಮೆಂಟ್ಗೆ ಹೋಗೋದಕ್ಕೆ. ಸೊ ಅದು ನಿಮಗೆ ಕೆಳಗಡೆಗೆ ಹೋಗಬೇಕಾಗುತ್ತೆ. 1 ಫ್ಲೋರ್ ಕೆಳಗಡೆಗೆ ಹೋದ್ಮೇಲೆ ನಿಮಗೆ ದೇವಸ್ಥಾನ ಏನಿದೆ ನಿಮಗೆ ಅಲ್ಲಿ ಸಿಗುವಂಥದ್ದು. ಸೊ ಇಲ್ಲಿ ನೋಡಿ ನಾನು ಹೋಗ್ತಾ ಇದ್ದೀನಿ ಕೆಳಗಡೆ. ಸೊ ಇಲ್ಲಿ ಕೆಳಗಡೆ ಹೋಗಬೇಕಾದ್ರೆ ಆವಾಗ ಎಲ್ಲರೂ ಒಬ್ಬೊಬ್ಬರಾಗೆ ಭಕ್ತರುಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ಕೆಳಗಡೆ ಹೋದೆ. ಸೊ ಇಲ್ಲಿ ಇನ್ನೊಂದೇನಂತಂದರೆ ಕೆಳಗಡೆ ನಿಮಗೆ ಯಾವುದೇ ರೀತಿ ವಿಡಿಯೋ ರೆಕಾರ್ಡಿಂಗ್ ಆಗಲಿ ಫೋಟೋಗ್ರಫಿಗಾಗಲಿ ಪರ್ಮಿಷನ್ ಇರೋವಂಥದ್ದು ಇರೋದಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಅಲ್ಲಿ ಜಸ್ಟ್ ಪೂಜೆ ಎಲ್ಲ ಮಾಡಿಸ್ಕೊಂಡ್ಮೇಲೆ ಪೂಜಾರಿ ಅವರದ್ದು ಯಾರು ಇರ್ತಾರೆ ಅವ್ರ ಹತ್ರ ನಾನು ಪರ್ಮಿಷನ್ ತೊಗೊಂಡೆ, ಒಂದು ಫೋಟೋ ನಾನು ತೊಗೊಳ್ಬೋದಾ ಅಂತ. ಅದೇ ಈ ದೇವ್ರದ್ದು ಫೋಟೋ. ಸೊ ಇದನ್ನು ನೀವು ನೋಡ್ಬೋದು. ಅದಾದಮೇಲೆ ನಾನು ದರ್ಶನ ಮಾಡ್ಕೊಂಡು ಆಚೆ ಬಂದಮೇಲೆ ಇಲ್ಲಿ ನಿಮಗೆ ನಾರ್ಮಲ್ ಕುಂಕುಮ ಆಗಲಿ ದೇವ್ರದ್ದು ವಸ್ತುಗಳಾಗಲಿ ಕಾರ್ಗೆ ಹಾಕೋಕ್ಕಾಗಲಿ ಪ್ರತಿಯೊಂದು ಸಿಗುತ್ತೆ. ಮತ್ತು ನೀವು ನೋಡ್ಬೋದು ಇಲ್ಲಿ ನಿಮಗೆ ಕೂತ್ಕೊಳ್ಳೋಕ್ಕಾಗಲಿ ಬೇರೆ ಟೈಮಲ್ಲಿ ನಿಮಗೆ ಇಲ್ಲಿ ಭಜನೆಗಳಾಗಲಿ ನಡೆಯುತ್ತೆ. ಸೊ ಹಾಗಾಗಿ ತುಂಬ ದೊಡ್ಡ ಸ್ಪೇಷಿಯಸ್ ಇದೆ. ಆ್ಯಂಡ್ ಇಲ್ಲೊಂದು ಲೈಬ್ರರಿ ಕೂಡ ಅವೈಲೇಬಲ್ ಇದೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಕೂಡ ಇಲ್ಲಿ ಬುಕ್ಸ್ ಕೂಡ ಓದ್ಬೋದು. ಮತ್ತು ಇಲ್ಲಿ ಬುಕ್ಸ್ ಕೂಡ ಓದ್ಬೋದಾಗಿರುತ್ತೆ. ಬಟ್ ಲೈಬ್ರರಿ ಬಂದು ನಿಮಗೆ 10 ಗಂಟೆ ಮೇಲೇ ಓಪನ್ ಆಗುತ್ತೆ. ಸೊ ಈ ಟೆಂಪಲ್ ಬಗ್ಗೆ ನಾನು ಇನ್ನೂ ನಿಮಗೆ ಹೆಚ್ಚು ಮಾಹಿತಿ ಬೇಕು ಅಂದ ಕಾರಣಕ್ಕೋಸ್ಕರ ಅಲ್ಲಿ ಲೋಕಲ್ ಎಟ್ಸ್ನ ತಮಿಳಲ್ಲಿ ನಾನು ಮಾತಾಡಿಸ್ತೀನಿ. ಅವರೇನು ಹೇಳ್ತಾರೆ ಅಂತ ನೀವೇ ನೋಡಿ. அண்ணா என் பேர் சதானந்தம். ஓகே, இந்த கோவில் பற்றி சொல்லுங்கண்ணா. இந்த கோயில் வந்து ரொம்ப பழைய கோயில் தாங்க. ஆனால் புதுசு எடுத்து பில்டிங் பண்ணது வந்து கொரோனா லாக்டவுன் டைமில் பண்ணாங்க. ஓகே, கருங்காலி மாலை வந்து ஒரிஜினல் வந்து இங்கே தான் கிடைக்கிது தமிழ்நாட்டிலே. ஃபுல்லாக 48 நாள் சாமிகிட்ட வச்சு பூஜை பண்ணி அப்புறம் சேல்ஸ் பண்ணுறாங்க. ஆந்திரா பீப்புள் நிறைய வர்றாங்க இங்கே, அவங்க தான் வர்றாங்க. நல்லா வாங்கிட்டு இந்த மாலை எல்லாமே ஆன்லைனில் கிடைக்கல, அதை பற்றி இதே சொல்லுவீங்களா? ஆன்லைனில் கிடைக்கிறது வந்து நான் 40 days பூஜை பண்ணுறது இல்லை. வந்து பூஜை பண்ணி கொடுக்குறாங்க. 48 நாள் ஃபுல் பூஜையில் வச்சு கொடுக்குறாங்க. வேண்டுதெல்லாம் நிறைவேறுன்னு சொல்கிறாங்க. வரவங்களுக்குலாம் நல்லது நடக்குது. இது வாங்கிட்டு அப்புறமா எப்படி இது பண்ணணும்னா, லைக் நான்வெஜ் சாப்பிடலாமா இல்லை எவ்வளோ நாள் வரைக்கும் இது வந்து முடிவெட்டும் போது போடக்கூடாது, கழட்டி வச்சிடணும். அடுத்து யாராவது இறந்துட்டாங்கன்னா அவங்க வீட்டுக்கு போட்டு போகக்கூடாது. அப்புறம் கல்யாணம் ஆனவங்க மட்டும் இந்த நான்வெஜ் அது சாப்பிடலாம். ஓகே.
ಸೊ ಇದರಲ್ಲಿ ಈ ವಿಡಿಯೋದಲ್ಲಿ ಅವ್ರು ಹೇಳೋ ಪ್ರಕಾರ ಏನಂದರೆ ಈ ಕರಂಗಲಿ ಮಾಲೆನ 41 ದಿವಸ ಇಟ್ಟು ಪೂಜೆ ಮಾಡಿ ಆಮೇಲೆ ಕೊಡುವಂಥದ್ದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ ಅವರು, ಸೊ ಅವ್ರು ಹೇಳೋದೇನೆಂದರೆ ಕಟಿಂಗ್ ಮಾಡಿಸ್ಬೇಕಾರಾಗಲಿ ಅಥವಾ ಸತ್ತೋರ್ ಮನೆಗೆ ಹೋಗ್ಬೇಕಾರಾಗಲಿ ಅವಾಗೆಲ್ಲ ಇದನ್ನು ಹಾಕ್ಕೊಳ್ಬಾರ್ದು ಅಂತೇಳಿ. ಆ್ಯಂಡ್ ಅಲ್ಲಿಂದ ನಾನು ಹೊರಟಿ ನೋಡಿ, ಇದು ಅರ್ಲಿ ಮಾರ್ನಿಂಗ್ ವ್ಯೂ. ಸೊ ನೀವು ನೋಡ್ಬೋದು ನೈಟ್ ಹೋದಾಗ ಹೇಗಿತ್ತು ದೇವಸ್ಥಾನ ಆ್ಯಂಡ್ ಅರ್ಲಿ ಮಾರ್ನಿಂಗ್ ಹೇಗಿದೆ ಅಂತೇಳಿ. ಅಲ್ಲಿ ನಿಮ್ಗೆ ಯಾವುದೇ ರೀತಿ ಫೆಸಿಲಿಟೀಸ್ ಇರಲ್ಲ, ಲೈಕ್ ಲಾಡ್ಜ್ ಆಗಲಿ ಇನ್ನೊಂದಾಗಲಿ. ಏನಕ್ಕೆ ಅಂತಂದಾಗ ನೋಡಿ, ಇದು ಊರಿನ ಮಧ್ಯದಲ್ಲಿರುತ್ತೆ ಅಂತಂದರೆ ಕಂಪ್ಲೀಟ್ ನಿಮಗೆ ಒಂದು ಹಳ್ಳಿ ಆದಮೇಲೆ ಸಿಗೋವಂಥದ್ದು. ಅಲ್ಲಿ ಏನಕ್ಕೆ ಆ ರೀತಿ ಇತ್ತು ಅನ್ನೋದನ್ನು ನಾನು ಅಲ್ಲಿ ಲೋಕಲೇಟ್ಸ್ ಆದಂಥ ಒಬ್ಬರು ಆಟೋ ಡ್ರೈವರ್ ಹತ್ರ ಕೇಳಿದೆ ಏನಕ್ಕೆ ಅಂತೇಳಿ. ಅದಕ್ಕೆ ಅವ್ರು ಹೇಳೋ ರೀಸನ್ ನೋಡಿ ಇದೆ. மழை வந்துச்சு இல்லையா, அதனால இனிமேல் கூட்டம் அதிகமாக தான் இருக்கும். கொஞ்ச நேரம் ஆனாலும் கூட்டம் வராது. நிறைய பேர் கர்நாடகாலேருந்து வருவாரா இல்லை தமிழ்நாடு இதுலேருந்து ஆந்திரா தானா? ஆந்திரா அதிகம். ஆந்திரா கர்நாடகா. ஓகே. மெயினாக ஆந்திரா, செகண்ட் கர்நாடகா, மூணாவது பாண்டிச்சேரி, நாலாவது சென்னை, அஞ்சாவது திருப்பூர் டிஸ்ட்ரிக்ட், மீதி போகும். மேக்ஸிமம் ஆளுங்க வந்துட்டே இருப்பாங்க. தங்குற வசதி இல்லை, தங்குற வசதி இருந்துச்சு. ஆமாம், அது இப்போதான் பண்ணிட்டு இருக்கான்னு நினைக்கிறேன். இல்லை, தங்குற வசதி பண்ண முடியாது சார். ஆமாம், ஆமாம். கோயில் வந்து பிரைவேட் கோயில். அதனால வந்து தங்குற வசதி பண்ணோம்னா. ஓ, இது பிரைவேட் கோவில் ஆனால் இது லவர்ஸ்லாம் வர ஆரம்பிச்சிருவாங்க. ஆமாம், அது வந்து நம்ம கண்ட்ரோல் பண்ண முடியாது. அது லவர்ஸா குடும்பஸ்தங்களா என்னன்னு நம்ம கண்டுபிடிக்க மாட்டோம். பட் ஆனால் திண்டிகல்லேருந்து வந்துடலாம் இல்லை, திண்டிகல்லேருந்து ஈஸியாக வந்துடலாம் அங்கே ஸ்டே பண்ணிவிட்டு. ஆமாம், திண்டுக்கல் ரூம் இங்கே பக்கத்தில் பார்த்தீங்கன்னா ஒரு 6 கிலோமீட்டர் போனால் ரூம்லாம் இருக்குதுங்க. இருந்தாலும் அது ஒரு ரிஸ்க்கான விஷயம். ಸೊ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ಸೊ ಇಲ್ಲಿ ನಾನು ಟೆಂಪಲೆಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಅರೌಂಡ್ 8:30-9 ಗಂಟೆ ಅಷ್ಟೊತ್ತಿಗೆ ನಾನು ಬಸ್ ಸ್ಟ್ಯಾಂಡ್ ರೀಚ್ ಆಗ್ತೀನಿ. ಇನ್ನೂ ಟೈಮ್ ಇತ್ತು ಅಂಥೇಳಿ ನಾನು ಅಲ್ಲಿಂದ ಪಳನಿಗೆ ಹೋಗಿ ಅಲ್ಲಿಂದ ಮಧುರೈಗೆ ಕೂಡ ಹೋಗಿದ್ದೀನಿ. ನಿಮ್ಗೆ ಆ ಪಾರ್ಟಿದು ವೀಡಿಯೋ ಬೇಕು ಅಂತಂದರೆ ನಂಗೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಅದರದ್ದು ಕೂಡ ನನ್ನ ವೀಡಿಯೋ ಏನಿದೆ ಅಪ್ಲೋಡ್ನ ಮಾಡ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು, ಸೊ ನಾನು ನನ್ನ ಕೈಲಾದಂಥ ನಿಯರ್ ಬೈ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ ಈ ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ನನಗಿರಲಿ ಅಂತ ಹೇಳ್ತಾ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶುಭ ದಿನ. ಅವ್ವ ಕಣ್ಣು ನಮ್ ಜೀವ ಕಣ್ಣು.